ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆಷಾಢ ಮಾಸ ಅಂತಕ್ಕಂಥದ್ದು ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗೆ ಶ್ರಾವಣ ಮಾಸದಲ್ಲಿ ನಾವು ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಇಲ್ಲಿ 1000 ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ಅಂತ ಮಹಾರಾಜರು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಬೆಟ್ಟ ಹತ್ಕೊಂಡ್ಬಂದವರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಥಳವಾಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಅಂತಂದರೆ ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾದ ಪೂಜೆಗಳು ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ರಾಜರ ಕಾಲದಿಂದ ಬಂದಿರತಕ್ಕಂಥ. ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತೀವಿ. ಆಷಾಢ ಮಾಸದಲ್ಲಿ ವಿಶೇಷ ಅಂದರೆ ಲಕ್ಷ್ಮಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥದ್ದು. ಲಕ್ಷ್ಮಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು ಅಥವಾ ಪಾರ್ವತಿ ಆಗಿರ್ಬೋದು, ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಇಲ್ಲಿ ಏನು ಈ ಮಾಸದಲ್ಲಿ ಏನಕ್ಕೆ ಚಾಮುಂಡಿ ಬೆಟ್ಟ ಅಥವಾ ಶಕ್ತಿ ದೇವತೆ ಆರಾಧನೆ ಮಾಡ್ತಾರೆ ಅಂದರೆ ಶುಭ ಮಂಗಳ ಕಾರ್ಯಗಳು ಯಾವುದೂ ಇಲ್ಲದಿರೋದ್ರಿಂದ ಕುಟುಂಬ ಸಮೇತರಾಗಿ ದರ್ಶನ ಮಾಡೋಕ್ಕೆ ಅವಕಾಶ ಸಿಗೋದು ಆಷಾಢ ಮಾಸದಲ್ಲಿ ಮಾತ್ರ. ಈಗ ಶ್ರಾವಣ ಮಾಸ ಅಂತ ನಾವು ಇಟ್ಕೊಂಡಾಗ ಗೃಹ ಪ್ರವೇಶ, ಮುಂಜಿ, ನಾಮಕರಣ, ಹೋಮಗಳೆಲ್ಲ ಇರ್ತದೆ. ಅದರಿಂದ ಕುಟುಂಬ ಸಮೇತರಾಗಿ ಹೋಗೋಕ್ಕಲ್ಲ. ಆಷಾಢ ಮಾಸದಲ್ಲಿ ಕುಟುಂಬ ಸಮೇತರಾಗಿ ದರ್ಶನ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಎಲ್ಲೆಲ್ಲಿ ಶಕ್ತಿ ದೇವತೆಗಳಿದೆ ಅಲ್ಲಿ ಹೆಚ್ಚು ಜನ ಬಂದು ಪೂಜೆ ಮಾಡ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. 4 ವಾರ ಕೂಡ ಲಕ್ಷ್ಮೀ ಅಲಂಕಾರನೇ ಹೇಳಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಶಕ್ತಿ. ಶಕ್ತಿ ಅಂದರೆ ಮಹಾಲಕ್ಷ್ಮಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ತಾನೆ. ಅದರಲ್ಲಿ ಹಾಂ ಅಂದರೆ ನಾವು ಮಳೆ ಬರಲಿ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ಮಳೆ ಬೆಳೆಯಲ್ಲಿ ಆಗುತ್ತೆ, ನಿಧಾನ ಆದರೂ ಮಳೆ ಬೆಳೆ ಅನುಕೂಲ ಆಗುತ್ತೆ. ಎಲ್ಲರೂ ಅಂದರೆ ಪಂಚಾಮೃತ ಅಭಿಷೇಕ, ಮಹಾನ್ಯಾಸ ರುದ್ರಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಇಂಥನೇ ವಿಶೇಷವಾಗಿರ್ತಕ್ಕಂಥ. ಬೆಳಗ್ಗೆ 5:30 ರಾತ್ರಿ 10 ಗಂಟೆ ತನಕ ದರ್ಶನದ ವ್ಯವಸ್ಥೆ ಇರತಕ್ಕಂಥದ್ದು. 4 ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆಷಾಢ ಮಾಸ ಅಂತಕ್ಕಂಥದ್ದು ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗೆ ಶ್ರಾವಣ ಮಾಸದಲ್ಲಿ ನಾವು ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಇಲ್ಲಿ 1000 ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ಅಂತ ಮಹಾರಾಜರು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಬೆಟ್ಟ ಹತ್ಕೊಂಡ್ಬಂದವರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಥಳವಾಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಅಂತಂದರೆ ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾದ ಪೂಜೆಗಳು ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ರಾಜರ ಕಾಲದಿಂದ ಬಂದಿರತಕ್ಕಂಥ. ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತೀವಿ. ಆಷಾಢ ಮಾಸದಲ್ಲಿ ವಿಶೇಷ ಅಂದರೆ ಲಕ್ಷ್ಮಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥದ್ದು. ಲಕ್ಷ್ಮಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು ಅಥವಾ ಪಾರ್ವತಿ ಆಗಿರ್ಬೋದು, ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಇಲ್ಲಿ ಏನು ಈ ಮಾಸದಲ್ಲಿ ಏನಕ್ಕೆ ಚಾಮುಂಡಿ ಬೆಟ್ಟ ಅಥವಾ ಶಕ್ತಿ ದೇವತೆ ಆರಾಧನೆ ಮಾಡ್ತಾರೆ ಅಂದರೆ ಶುಭ ಮಂಗಳ ಕಾರ್ಯಗಳು ಯಾವುದೂ ಇಲ್ಲದಿರೋದ್ರಿಂದ ಕುಟುಂಬ ಸಮೇತರಾಗಿ ದರ್ಶನ ಮಾಡೋಕ್ಕೆ ಅವಕಾಶ ಸಿಗೋದು ಆಷಾಢ ಮಾಸದಲ್ಲಿ ಮಾತ್ರ. ಈಗ ಶ್ರಾವಣ ಮಾಸ ಅಂತ ನಾವು ಇಟ್ಕೊಂಡಾಗ ಗೃಹ ಪ್ರವೇಶ, ಮುಂಜಿ, ನಾಮಕರಣ, ಹೋಮಗಳೆಲ್ಲ ಇರ್ತದೆ. ಅದರಿಂದ ಕುಟುಂಬ ಸಮೇತರಾಗಿ ಹೋಗೋಕ್ಕಲ್ಲ. ಆಷಾಢ ಮಾಸದಲ್ಲಿ ಕುಟುಂಬ ಸಮೇತರಾಗಿ ದರ್ಶನ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಎಲ್ಲೆಲ್ಲಿ ಶಕ್ತಿ ದೇವತೆಗಳಿದೆ ಅಲ್ಲಿ ಹೆಚ್ಚು ಜನ ಬಂದು ಪೂಜೆ ಮಾಡ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. 4 ವಾರ ಕೂಡ ಲಕ್ಷ್ಮೀ ಅಲಂಕಾರನೇ ಹೇಳಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಶಕ್ತಿ. ಶಕ್ತಿ ಅಂದರೆ ಮಹಾಲಕ್ಷ್ಮಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ತಾನೆ. ಅದರಲ್ಲಿ ಹಾಂ ಅಂದರೆ ನಾವು ಮಳೆ ಬರಲಿ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ಮಳೆ ಬೆಳೆಯಲ್ಲಿ ಆಗುತ್ತೆ, ನಿಧಾನ ಆದರೂ ಮಳೆ ಬೆಳೆ ಅನುಕೂಲ ಆಗುತ್ತೆ. ಎಲ್ಲರೂ ಅಂದರೆ ಪಂಚಾಮೃತ ಅಭಿಷೇಕ, ಮಹಾನ್ಯಾಸ ರುದ್ರಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಇಂಥನೇ ವಿಶೇಷವಾಗಿರ್ತಕ್ಕಂಥ. ಬೆಳಗ್ಗೆ 5:30 ರಾತ್ರಿ 10 ಗಂಟೆ ತನಕ ದರ್ಶನದ ವ್ಯವಸ್ಥೆ ಇರತಕ್ಕಂಥದ್ದು. 4 ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು.